ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಕಿನೇ ಬಳಸದೆ ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ನ ಒಂದು ವಾರ ಇಟ್ಕೊಂಡು ತಿಂತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಪಾಕ ಆಗಲಿ ಬೆಂಕಿ ಆಗಲಿ ನಾವು ಬಳಸ್ತಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಹುರುಗಡಲೆ ಅಥವಾ ಪುಟಾಣಿ ಯಾವ ಕಪ್ಪಿಂದ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಅದೇ ಕಪ್ಪಿಂದ ಉಳಿದಂಥ ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1/4 ಕಪ್ ಸೇರಿಸ್ಕೊಳ್ಬೋದು. ಹಾಗೆ ಘಮ ಹಾಗೆ ಫ್ಲೇವರ್ಗೋಸ್ಕರ 1 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಮೂರನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ಇಲ್ಲಿ ಎಷ್ಟೇ ನೈಸ್ ಆದರೂ ಒಂದು ಸ್ವಲ್ಪ ತರಿ ಅನಿಸುತ್ತೆ. ಹುರುಗಡಲೆ ಕಂಪ್ಲೀಟಾಗಿ ನುಣ್ಣಗೆ ಆಗಿರೋದಿಲ್ಲ. ಹಾಗಾಗಿ ನಾನು ಒಂದು ಸರಿ ಸಾಣಿಸ್ಕೊಳ್ತಿದ್ದೀನಿ ಅಥವಾ ಜರಡಿ ಹಿಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ನೈಸ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಅಂದರೆ ಜರಡೆ ಹಿಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಸ್ವೀಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸರಿ ಈ ರೀತಿ ಸಾಣಿಸ್ಕೊಳ್ಳಿ ಅಥವಾ ಜರಡೆ ಹಿಡ್ಕೊಳ್ಳಿ. ಇವಾಗ ನೋಡಿ ಜರಡೆ ಹಿಡ್ದಿದ್ದಾಗಿದೆ. ನಾವು ಜರಡೆ ಹಿಡಿದಾಗ ಎಷ್ಟೇ ನುಣ್ಣಗೆ ರುಬ್ಕೊಂಡ್ರೂ ಕೂಡ ಈ ರೀತಿ ಹುರುಗಡ್ಲೆದು ಒಂದು ಸ್ವಲ್ಪ ಪ್ರಮಾಣ ಉಳ್ಕೊಂಡಿರುತ್ತೆ. ಇದು ಬಂತು ಅಂತಂದರೆ ಸ್ವೀಟ್ ಕೂಡ ಸಾಫ್ಟಾಗಿರುತ್ತೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಬೇರೆ ಏನಾದರೂ ಸ್ವೀಟ್ ಮಾಡುವಾಗ ಅದನ್ನು ಕೂಡ ಬಳಸ್ಕೊಳ್ಬೋದು. ಇವಾಗ ನೋಡಿ ಸಾಫ್ಟ್ ಆಗಿರ್ತಕ್ಕಂಥ ಹಿಟ್ಟು ಸಕ್ಕರೆ ಹಾಗೆ ಹುರುಗಡ್ಲೆ ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಬಳಸ್ಕೊಳ್ತಿದ್ದೀನಿ. ನಿಮಗೆ ಮಿಲ್ಕ್ ಪೌಡ್ರ್ ಇಲ್ಲ ಅಂತಂದರೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಬಳಸ್ಕೊಂಡಿರೋದು ಅಷ್ಟೇ. ಬೇಡ ಅಂತಂದರೆ ಅಥವಾ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಮೂರನ್ನು ನೈಸಾಗಿ ನಾವು ಒಂದ್ಸರಿ ಕಲಿಸ್ಕೊಳ್ಳೋಣ. ಈ ಒಂದು ರೆಸಿಪಿಗೆ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು 2-3 ಸ್ಪೂನು ಹಾಲಿದ್ದರೆ ಸಾಕು, ತುಂಬ ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು. 1 ಸ್ಪೂನ್ ತುಪ್ಪ ಬಳಸ್ಕೊಳ್ತಿದ್ದೀನಿ. ತುಪ್ಪ ಕೂಡ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಈ ಸ್ವೀಟ್ನ ನಾವು ತುಂಬಾ ಕಡಿಮೆ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಬೋದು. ತುಪ್ಪನೂ ಬೇಕು ಅಂತೇನಿಲ್ಲ, ಆದರೆ ನಾನು ಒಂದು ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಹಿಟ್ಟಿಗೆ ಹರಡೋ ರೀತಿಯಲ್ಲಿ ಒಂದ್ಸರಿ ಈ ರೀತಿ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ನಾನು ಆಲ್ರೆಡಿ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ 1 ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಮಾತ್ರ ಹಾಲನ್ನ ಮೊದಲಿಗೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ದಿಢೀರಂತ ಹಾಕಿದ್ದಾಯಿತು ಅಂದರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ಒಂದು 2 ಸ್ಪೂನ್ ಆಗುವಷ್ಟು ಮಾತ್ರ, ಈ ಟಿಫಿನ್ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ 3 ಸ್ಪೂನ್ ಆಗುವಷ್ಟು ಹಾಲನ್ನ ಟೋಟಲಾಗಿ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಹಾಲಾದರೆ ಸಾಕು, ಮತ್ತೆ ಹಾಲಿನ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈ ಸ್ವೀಟು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಲನ್ನ ಹಿಡಿಯುತ್ತೆ. ಹಾಗಾಗಿ ಇಲ್ಲಿ ಪಾಕದ ಬದಲಿಗೆ ಒಂದು 3 ಸ್ಪೂನು ಹಾಲನ್ನ ಹಾಕಿದರೆ ಸಾಕಾಗಿರುತ್ತೆ. ಚೆನ್ನಾಗಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳಿ. ಏನಾದರೂ ಸ್ಮೂತ್ ಆಯಿತು, ಹಾಲು ಹಾಕುವಾಗ ಹೆಚ್ಚು ಕಡಿಮೆ ಆಯಿತು, ಹಿಟ್ಟೇನಾದರೂ ಸ್ಮೂತ್ ಆಯಿತು ಅಂತಂದರೆ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಹುರುಗಡಲೆ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬೋದು. ಈ ರೀತಿ ನಮಗೆ ಒಂದು ಗಟ್ಟಿಯಾಗಿರ್ತಕ್ಕಂಥ ಸ್ವೀಟ್ ರೆಡಿಯಾಗಿದೆ. ಇದನ್ನು ನೀವು ಬೇಕಂದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಈ ಒಂದು ಸ್ವೀಟ್ನ ನಾನು ಬೇಕ್ರಿ ರೀತಿಯಲ್ಲಿ, ಬೇಕ್ರಿ ಒಳಗೆ ಸಿಗ್ತಕ್ಕಂಥ ಸ್ವೀಟ್ ರೀತಿಯಲ್ಲಿ ಮಾಡೋಣ ಅಂದ್ಕೊಂಡು ಈ ಇಡೀ ಹಿಟ್ಟಲ್ಲಿ ಒಂದು 1/4 ಭಾಗದಷ್ಟು ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇವಾಗ ಇದಕ್ಕೆ ನಾನು ಒಂದು ಕಲರ್ ಕೊಡಬೇಕು ಅನ್ನೋದಕ್ಕೋಸ್ಕರ ಬೇಕ್ರಿ ಒಳಗೆ ಒಂದು 2 ರೀತಿಯಲ್ಲಿ ಸ್ವೀಟ್ ರೆಡಿಯಾಗಿರುತ್ತಲ್ಲ, 2 ರೀತಿಯ ಕಲರಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲಿ ನಾನು ಲೆಮನ್ ಕಲರ್ನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಬೇಕಂದ ಕಲರ್ ಸೇರಿಸ್ಕೊಳ್ಬೋದು, ಹಾಗೆ ಕೂಡ ಮಾಡ್ಕೊಳ್ಬೋದು. ಕಲರ್ ಕೂಡ ಸೇರಿಸ್ದೆ ಹಾಗೆ ಕೂಡ ನೀವು ಬೇಕಂದ ಒಂದು ಸ್ಟ್ರಕ್ಚರ್ನ ಕೊಟ್ಕೊಳ್ಬೋದು. ಆಲ್ರೆಡಿ ಸ್ವೀಟ್ ರೆಡಿಯಾಗಿರುತ್ತೆ. ಆದರೆ ನಾನು ಬೇಕ್ರಿ ರೀತಿಯಲ್ಲಿ ಸ್ವೀಟ್ನ ರೆಡಿ ಮಾಡ್ತಿರೋದ್ರಿಂದ 1/4 ಭಾಗದಷ್ಟು ಹಿಟ್ಟಿಗೆ ಕಲರ್ ಸೇರಿಸಿ ಇಟ್ಟಿದ್ದೀನಿ. ಇವಾಗ ನೋಡಿ ಒಂದು ಸಕ್ಕರೆ ಪಾಕೆಟ್ ತೊಗೊಂಡಿದ್ದೀನಿ. ಸಕ್ಕರೆ ಪಾಕೆಟ್ ಮೇಲ್ಗಡೆ ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪನ ಅಪ್ಲೈ ಮಾಡ್ಕೊಂಡಿದ್ದೀನಿ, ಅಂಟಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಇವಾಗ ನಾವು ಕಲರ್ ಸೇರಿಸಿ ಇಟ್ಟಿರ್ತಕ್ಕಂಥ ಹಿಟ್ಟನ್ನು ಒಂದು ಸ್ವಲ್ಪ ರೋಲ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಕೈಯಿಂದ ಒಂದು ಸ್ವಲ್ಪ ನಾದ್ಕೊಳ್ಳೋ ಥರ ಅಥವಾ ಮಿದ್ಕೊಳ್ಳೋ ಥರ ಮಾಡ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ಉಳಿದಂಥ ಒಂದು 3/4 ಭಾಗದಷ್ಟು ಹಿಟ್ಟನ್ನು ಕೂಡ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇದನ್ನು ಇವಾಗ ನಾವು ರೋಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಜಸ್ಟ್ ಒಂದು ರೋಲ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಏನಾದರೂ ನಾವು ಬಾಕ್ಸ್ ಕಟ್ಟುವಾಗ ಅಥವಾ
ಬೇರೆಯವರಿಗೆ ಬುತ್ತಿ ಕಟ್ಟುವಾಗ, ಬೇರೆಯವರಿಗೆ ಒಂದು ಸ್ವೀಟ್ ಕೊಡುವಾಗ ಈ ರೀತಿ ಮಾಡಿ ಕೊಟ್ಟಾಗ ಬೇಕ್ರಿ ಸ್ಟೈಲಲ್ಲೇ ಒಂದು ಸ್ವೀಟ್ನ ರೆಡಿ ಮಾಡಿರೋ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಇವಾಗ ಮುಕ್ಕಾಲು ಭಾಗ ಉಳಿದಿರ್ತಕ್ಕಂಥ ಸ್ವೀಟ್ನ ಮತ್ತೆ ಪೇಪರ್ ಮೇಲೆ ಇಟ್ಕೊಂಡು ಇವಾಗ ಇದನ್ನು ಚಪಾತಿ ರೀತಿಯಲ್ಲಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ತುಂಬ ಈಸಿಯಾಗಿ ಬರುತ್ತೆ. ಅದರ ಮೇಲ್ಗಡೆ ಆ ಒಂದು ಪೇಪರ್ನ ಫೋಲ್ಡ್ ಮಾಡ್ಕೊಳ್ಳಿ, ಅಂದರೆ ಲಟ್ಟಣಿಗೆಗೆ ಅಂಟೋದಿಲ್ಲ. ಹಾಗಾಗಿ ತುಂಬ ಸಾಫ್ಟ್ ಆಗಿರೋದ್ರಿಂದ, ಹುರುಗಡ್ಲೆ ಹಿಟ್ಟಿಂದು ಆಗಿರೋದ್ರಿಂದ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಏನು ತೊಗೊಂಡಿದ್ವಲ್ಲ ಅದನ್ನು ನೀವು ಟರ್ನ್ ಮಾಡಿಕೊಂಡು ಈ ರೀತಿ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ತಾ ಬರಬೇಕು. ತೀರಾ ತಿಳುವಾಗಬಾರ್ದು, ಒಂದು ಮಟ್ಟಿಗೆ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಇವಾಗ ರೆಡಿಯಾಗಿದೆ. ಈ ಒಂದು ಸಕ್ಕರೆ ಪಾಕೆಟು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಒಂದು ರೆಸಿಪಿಗಳಿಗೆ, ಹೋಳಿಗೆ ಇರಲಿ ಅಥವಾ ಬೇರೆ ರೀತಿಯ ಒಂದು ರೆಸಿಪಿಗಳಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವು ಮೊದಲೇ ಕಲರ್ ಹಾಕಿ ರೋಲ್ ಮಾಡಿಟ್ಟಿರ್ತಕ್ಕಂಥ ಒಂದು ಕಾಲು ಭಾಗದಷ್ಟು ಸ್ವೀಟನ್ನು ಈ ರೀತಿ ಮಧ್ಯಭಾಗದಲ್ಲಿ ಇಟ್ಕೊಂಡು, ಅಂದರೆ ಈ ಚಪಾತಿಯ ಒಂದು ಮಧ್ಯಭಾಗದಲ್ಲಿ ಇಟ್ಕೊಂಡು ಎಡ್ಜಸ್ಸಿಂದ ರೋಲ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬೇಕ್ರಿ ಸ್ಟೈಲಲ್ಲಿ ಸ್ವೀಟ್ ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ಹಾಗೆ ತಟ್ಟೆಗೆ ಹಾಕಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ಮತ್ತೆ ನಾವು ಈ ಕವರ್ಗೆ ಹಾಕಿ ಟೋಟಲಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಹೋಲ್ ಮಾಡ್ತಾ ಬರಬೇಕು. ಅಂದಾಗ ಒಳಗಡೆ ಇರ್ತಕ್ಕಂಥ ಒಂದು ರೋಲ್ ಕೂಡ ಈ ಒಂದು ಮೇಲ್ಗಡೆ ಇರ್ತಕ್ಕಂಥ ರೋಲಿಗೆ ಸೆಟ್ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲಿ ಕೂಡ ಕಟ್ ಆಗೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ರೋಲು ಹೊರಗಡೆ ರೋಲಿನ ಜೊತೆ ಸೆಟ್ ಆಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಿಧಾನವಾಗಿ ಆ ಒಂದು ಕವರ್ನ ತೆಗೆದುಬಿಡೋಣ. ನೋಡಿ ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ಳಿ. ರಿವರ್ಸಲ್ಲಿ ನಾವು ಈ ಒಂದು ರೋಲ್ನ ತಗೊಂಡ್ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇವಾಗ ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಇದೇ ರೀತಿ ಬೇಕು ಅಂತೇನಿಲ್ಲ. ರೋಲ್ ಆಗಬೇಕು ಅಂದರೆ ರೋಲ್ ಆಗಿ, ಓವಲ್ ಶೇಪ್ ಬೇಕು ಅಂದರೆ ಓವಲ್ ಶೇಪಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಓವಲ್ ಶೇಪಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಒಂದು ಸ್ವೀಟ್ ರೆಸಿಪಿ ಹಾಲು ಹಾಕಿರೋದ್ರಿಂದ ಬೇಗ ಹಾಳಾಗುತ್ತೆ ಅನ್ನೋ ಒಂದು ಡೌಟ್ ನಿಮಗೆ ಬೇಡ. ಯಾಕಂದರೆ ಈ ಒಂದು ಸ್ವೀಟ್ನ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ ಅಥವಾ ಓಪನ್ ಆಗಿರ್ತಕ್ಕಂಥ ಬಾಕ್ಸ್, ಲಂಚ್ ಬಾಕ್ಸ್ ಇರಲಿ ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇರಲಿ ಹಾಕಿ ಮೇಲ್ಗಡೆ ಟೈಟಾಗಿ ಮುಚ್ಚಬಾರ್ದು, ಕ್ಲೋಸ್ ಮಾಡಬಾರ್ದು. ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ 3-4 ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆ ಸ್ವೀಟ್ ರೆಡಿಯಾಗಿದೆ. ಒಳಗಡೆಯಿಂದ ಒಂದು ಕಲರು, ಹೊರಗಡೆಯಿಂದ ಒಂದು ರೀತಿಯಲ್ಲಿ ಕಲರ್ ಕಾಣಿಸ್ತಿದೆ. ಇದೇ ರೀತಿಯಲ್ಲಿ ಬೇಕರಿಯಲ್ಲಿ ಮಾಡಿರ್ತಾರೆ. ಮೇಲ್ಗಡೆ ಒಂದು ಸ್ವಲ್ಪ ಅವರು ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ನ ಹಾಕಿರ್ತಾರೆ, ಅಪ್ಲೈ ಮಾಡಿರ್ತಾರೆ. ನಾನಿಲ್ಲಿ ಅಪ್ಲೈ ಮಾಡಿಲ್ಲ. ಇಟ್ಕೊಂಡು ತಿನ್ನೋದ್ರಿಂದ ಒಂದು 3-4 ವಾರ ಬರಲಿ ಅನ್ನೋದಕ್ಕೋಸ್ಕರ ಕೊಕೊನಟ್ ಪೌಡರ್ ಯೂಸ್ ಮಾಡಿದ್ದಾಯಿತು ಅಂದರೆ ಒಂದು ಸ್ವಲ್ಪ ಸ್ಮೆಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಪೌಡ್ರನ್ನ ಬಳಸಿಲ್ಲ. ಈ ಹಿಂದೆ ಕೂಡ ಇದೇ ಒಂದು ರೆಸಿಪಿನ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.